ಸಿನಿಮಾಗಳಲ್ಲಿ ತಾವು ಕೂಡ ಸರಿಗಮ ವಿಜಯ್ ಅವ್ರ ಜೊತೆ ಪಾತ್ರವನ್ನು ನಿರ್ವಹಿಸಿದ್ರಿ. ಮತ್ತೊಂದು ಹಿರಿಯ ಜೀವ ಚಿತ್ರೋದ್ಯಮ ಕಳೆದುಕೊಂಡಿದೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಚಿತ್ರರಂಗದಲ್ಲಿ ಅವರು ನಿರ್ದೇಶಕರ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರು, ಉಪನಿರ್ದೇಶಕರಾಗಿ. ಅದೆಲ್ಲ ಸರಿ. ತುಂಬಾ ಜನ ಹೀರೋಸ್ಗಳ ಜೊತೆ ಅವರ ಸಂಬಂಧಗಳು ಚೆನ್ನಾಗಿತ್ತು. ತುಂಬಾ ಒಳ್ಳೆ ವರ್ಕರು. ಆಮೇಲೆ ಕಾಮಿಡಿ ರೋಲ್ಗಳೆಲ್ಲ ಮಾಡ್ತಿದ್ರು, ಅದೆಲ್ಲ ಇದೆ. ಬಟ್ ನಾನು ಅವ್ರ ಜೊತೆಲಿ ಸಿನಿಮಾದಲ್ಲಿ ಅವ್ರ ಜೊತೆ ಪಾತ್ರಗಳನ್ನ ಬಹಳ ಏನು ಮಾಡಿಲ್ಲ. ಆದ್ರೆ ರಂಗಭೂಮಿನಲ್ಲಿ ನಾನು ಸಿನಿಮಾಗ್ ಬರೋಕ್ ಮುಂಚೆನೆ ವಿಜಿ ನಾನು ಪಾತ್ರಗಳನ್ನ ಮಾಡಿದೀವಿ ನಾಟಕಗಳಲ್ಲಿ. ಒಂದು ವಿಶೇಷ ಒಂದು ಸ್ಪೆಷಲ್ ಡ್ರಾಮಾ ಇವತ್ತಿಗೂ ಕೂಡ ರಂಗಭೂಮಿ ಇತಿಹಾಸದಲ್ಲಿ ಅದರ ಹೆಸರು ಅಂದ್ರೆ ತುಂಬಾ ಜನಕ್ಕೆ ನೆನಪಿದೆ. ಸಂಸಾರದಲ್ಲಿ ಸರಿಗಮ್ಮ ಅಂತ ಹೇಳ್ಬಿಟ್ಟು ಒಂದು ನಾಟಕ. ಆಯ್ತಾ? ಹಲೋ, ಹೇಳಿ ಹೇಳಿ ಅಮ್ಮ, ಕೇಳಿಸ್ತಾ ಇದೆ. ಸಂಸಾರದಲ್ಲಿ ಸರಿಗಮ್ಮ ಅಂತ ಒಂದು ನಾಟಕ. ಅದು ಸಾವಿರಾರು ಪ್ರದರ್ಶನಗಳನ್ನ ಕಂಡಂತದ್ದು. ಆಯ್ತಾ? ಆತನೇ ಬರೆದಿದ್ದ, ನಿರ್ದೇಶನವನ್ನು ಕೂಡ ಮಾಡಿದ್ರು. ಒಂದು ಮಧ್ಯಮ ವರ್ಗದ ಸಬ್ಜೆಕ್ಟ್ ಅದು. ತುಂಬಾ ಹಾಸ್ಯ ಪ್ರಧಾನವಾದಂತ ನಾಟಕ. ಬಿಗಿನಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಆ ನಾಟಕಗಳಲ್ಲಿ ನಾನು ಅವರೆಲ್ಲ ಮಾಡ್ತಿದ್ವಿ. ಅದಾದ್ಮೇಲೆ ಭವ್ಯ ಮತ್ತೆ ತಾರಾ ಇನ್ನು ಬೇರೆ ಬೇರೆಯವರು ಬಹಳಷ್ಟು ಜನ ಮಾಡಿದ್ದಾರೆ ಆ ನಾಟಕಗಳಲ್ಲಿ. ಆಯ್ತಾ? ಸಾವಿರಾರು ಪ್ರದರ್ಶನ ಮಾಡಿದ್ರು. ಪ್ರತಿ ಯುಗಾದಿ ಹಬ್ಬದಲ್ಲೂ ಮಾಡ್ತಾ ಇದ್ರು. ಸೊ ನಾಟಕಗಳ ಮೂಲಕವಾಗಿ ನನಗೆ ಪರಿಚಯ ಆಗಿದ್ದು. ನನಗೆ ಸಿನಿಮಾ ನಟಿಯಾಗಿ ಪರಿಚಯ ಆಗಿದ್ದಲ್ಲ ಅವರು. 1982 ಲೆಕ್ಕ ಹಾಕಿ ಎಷ್ಟಾಯ್ತು, ಒಂದು 38 ವರ್ಷ ಆಗಿರ್ಬೋದಾ, ಎಷ್ಟಾಯ್ತು ನೋಡಿ, ಹತ್ರ 40 ಇರ್ಬೋದು. ಒಂದು 40 ವರ್ಷ ಆಗಿರ್ಬೋದು ನಂಗೂ ವಿಜಿಗೂ ಪರಿಚಯ. ಸೊ ಅವರು ಬರೀ ರಂಗಭೂಮಿ ನಟ ಅಥವಾ ಸಿನಿಮಾದವರಲ್ಲ, ನಮ್ಮ ಕುಟುಂಬದಲ್ಲೂ ಕೂಡ ತುಂಬಾ ಸಹಜವಾಗಿ ಬಹಳ ಸಲಿಗೆಯಿಂದ ನಮ್ಮಗಳ ಜೊತೆಯಲ್ಲಿ ಇದ್ದಂಥವ್ರು. ನಮ್ಮ ಮಕ್ಕಳಾಗ್ಲಿ, ನಮ್ಮ ಸೊಸೆಗೆ ಇತ್ತೀಚೆಗೆ ಬಂದವಳು ಅಷ್ಟೇ, 15 ವರ್ಷ ಆಯ್ತು ಅವಳು ಬಂದವಳು. ಸರಿಗಮ್ಮ ವಿಜಯ್, ಅಯ್ಯೋ ಅಂಕಲ್, ಅಯ್ಯೋ ಪಾಪ, ಹಂಗ ಏನಾಯ್ತು ಅಂದ್ರೆ ಮನೆಗೆ ಬರ್ತಿದ್ದಂಗೆನೆ ನಾವಿರ್ಲಿ ಇಲ್ದೆ ಹೋಗ್ಲಿ ಅವ್ರಗಳ ಜೊತೆ ಎಲ್ಲ ಆರಾಮ್ಸೆ ಖುಷಿ ಖುಷಿಯಾಗಿದ್ದು, ನಾನು ಇರ್ಲಿ ಇಲ್ದೆ ಹೋಗ್ಲಿ ಬಂದು ಮಾತಾಡ್ಕೊಂಡು ಟೀ ಕುಡ್ದು ಹೋಗ್ತಿದ್ದ. ಹಂಗಾಗಿ ನಮ್ಗಳಿಗೆ ನಮ್ಮ ಫ್ಯಾಮಿಲಿ ಒಬ್ಬ ವ್ಯಕ್ತಿ, ಒಬ್ಬ ಸದಸ್ಯ ಅನ್ನೋ ತರದಲ್ಲೇ ಇದ್ವಿ ನಾವೆಲ್ಲಾನು. ಆರೋಗ್ಯದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಅಮ್ಮ? ಏನೋ ಇತ್ತೀಚೆಗೆ ಕ್ರಿಯಾಟಿನ್ ಏನೋ ಸ್ವಲ್ಪ ಜಾಸ್ತಿ ಆಯ್ತು ಕಿಡ್ನಿನಲ್ಲಿ ಅಂತ ಅಷ್ಟೇ ಕೇಳ್ಪಟ್ಟಿದ್ದೆ. ಬಿಟ್ರೆ ಈ ವಾಸ್ ಗುಡ್. ಸ್ವಲ್ಪ ಹೆಲ್ತ್ ನೋಡ್ಕೊಂಡೆ ಇರ್ತಿದ್ದ, ಹಂಗೇನಿಲ್ಲ. ಶೂಟಿಂಗ್ ಅಲ್ಲಿ ಒಂದ್ಸಲ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಅವನಿಗೆ ಕಾಲಿನ ಸಮಸ್ಯೆ ಆಗ್ಬಿಟ್ಟು ಹೆಚ್ಚು ಆಕ್ಟಿವ್ ಆಗಿರಕ್ ಆಗ್ತಿರ್ಲಿಲ್ಲ ಅನ್ನೋದ್ ಬಿಟ್ರೆ, ಅದರ್ವೈಸ್ ಆಲ್ಸೋ ವಾಸ್ ಮೆಂಟಲಿ ವೆರಿ ಸ್ಟ್ರಾಂಗ್. ತುಂಬಾ ಮಾನಸಿಕವಾಗಿ ಬಹಳ ಆತ್ಮಸ್ಥೈರ್ಯ ಕಳ್ಕೊತಿರ್ಲಿಲ್ಲ. ಮಿಸಸ್ಸು ಕೂಡ ತುಂಬಾ ಒಳ್ಳೆ ಹೆಣ್ಮಗಳು. ಅವ್ರನ್ನ ಮೊದ್ಲಿಂದ ನೋಡಿದೀನಿ, ತುಂಬಾ ಚಂದ ಅವ್ರನ್ನ ಕಾಪಾಡ್ಕೊಂಡಿದ್ರು. ಇಷ್ಟು ಗೊತ್ತು ನಂಗೆ ಅಷ್ಟೇ. ಆದ್ರೆ ರಂಗಭೂಮಿನಲ್ಲಿ ಆತನ ತರ ಒಂದು ಒಳ್ಳೆ ಕಾಮಿಡಿ ಹಾಸ್ಯ ಪ್ರಧಾನವಾದಂತ ಕೌಟುಂಬಿಕ ನಾಟಕ ಅವತ್ತಿನ ಕಾಲಕ್ಕೆ ಮಾಡಿದ್ದು ಪ್ರಥಮ. ಆ ಕಾಲಕ್ಕೆ 82ದಲ್ಲಿ ಈಚೆಗೆ ಕೆಲವು ಬ್ರಿಡ್ಜ್ ಅಂದ್ರೆ ಹವ್ಯಾಸಿ ರಂಗಭೂಮಿನೂ ಅಲ್ಲ, ಮತ್ತೆ ಈ ವೃತ್ತಿ ರಂಗಭೂಮಿನೂ ಅಲ್ಲ, ಗ್ರಾಮೀಣ ರಂಗಭೂಮಿನೂ ಅಲ್ಲದೆ ನಗರ ಭಾಗಗಳಲ್ಲಿ ಬಹಳ ಚಂದ ಮಾಡಿ ನೋಡ್ತಿದ್ದಂತ ಒಂದು ನಾಟಕ ಅವಾಗ ತಯಾರಾಗಿದ್ದು ಆತನ ಕಾಲದಲ್ಲೇ. ಆತನ 82ನಲ್ಲಿ 82ನಲ್ಲಿ ರೈಟ್. ಆಯ್ತಾ? ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಆ ನಾಟಕಕ್ಕೆ. ಒಂದು ಒಳ್ಳೆ ತಂಡ ಕಟ್ಟಿದ್ದು. ಒಂದೊಂದು ಶೋ ಮಾಡ್ತಿದ್ದ. ಈ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಮಾಡಕ್ ಹೋಗ್ಲಿಲ್ಲ. ಮೊನ್ನೆಗೆ 6 ತಿಂಗಳ ಹಿಂದೆ ಬಂದಾಗ್ಲೂ ಅದನ್ನೇ ಮಾತಾಡ್ತಿದ್ದೆ, ಒಂದೊಂದ್ ಶೋ ಮಾಡ್ಬೇಕು ಕಣೆಮ್ಮ, ಸಾಹೇಬ್ರನ್ನ ಕರಿಬೇಕು. ಕಡೆ ಬಾರಿ ಯಾವಾಗ ಶೋ ಆಗಿದ್ ಯಾವಾಗ ತಮಗೇನಾದ್ರೂ ನೆನಪಿದ್ಯಾ? ಕಡೆ ಬಾರಿ ಶೋ ಆಗಿದ್ ಯಾವಾಗ? ಕಡೆ ಬಾರಿ ಶೋ ಆಗಿದ್ ಯಾವಾಗ ಅಂತ ಹೇಳಿ, ಇವರು ನಟಿಸದ್ದು ಅಥವಾ ನಿರ್ದೇಶನ ಮಾಡಿದ ಕಡೆ ಅಲ್ಲ. ಈ ಪ್ರತಿ ಯುಗಾದಿ ಹಬ್ಬಕ್ಕೆ ಒಂದೊಂದು ಶೋ ಮಾಡ್ತಿದ್ರು. ಬಹುಶಃ ಒಂದು 3-4 ವರ್ಷದಿಂದ ಸ್ವಲ್ಪ ಮಾಡಿದನೋ ಎಲ್ಲೋ ನನ್ಗೆ ಐಡಿಯಾ ಇಲ್ಲ. ಬಟ್ ಲಾಸ್ಟ್ ಟೈಮ್ ಬಂದಾಗ್ಲೂ ಹೇಳ್ತಿದ್ದ. ಅವ್ನು ತುಂಬಾ ಪಾಲಿಟಿಷಿಯನ್ಸ್ನೆಲ್ಲ ಪ್ರತಿ ವರ್ಷ ಎಲ್ಲ ಮುಖ್ಯಮಂತ್ರಿಗಳನ್ನ, ಇವ್ರನ್ನ ಮಿನಿಸ್ಟರ್ಸ್ನ ಕರೆದು ಬಹಳ ದೊಡ್ಡ ರೀತಿನಲ್ಲೇ ಫಂಕ್ಷನ್ಗಳು ಮಾಡ್ತಿತ್ತ. ರಂಗಭೂಮಿನಲ್ಲಿ ಅವತ್ತೊಂದು ಒಂದು ಸ್ಪೆಷಲ್ ಒಳ್ಳೆ ಹೆಸರು. ಅದೊಂದು ರಂಗಭೂಮಿನಲ್ಲಿ ಸರಿಗಮ್ಮ ವಿಜಯ್ ಅಂದ್ರೆ ತಂದಾದಂತ ಒಂದು ಹೆಸರನ್ನ ಛಾಪ್ ಓಡಿಸಿ ಹೋದಂತನು. ವಿಜಯ್ ಅವರ ಹೆಸರು ವಿಜಯಕುಮಾರ್ ವಿಜಯ್ ಅಂತ. ಆಮೇಲೆ ನಾಟಕ ಮಾಡಿದ್ಮೇಲೆ ಆ ಸರಿಗಮ ಅವ್ರ ಹೆಸರಲ್ಲಿ ಸೇರ್ಕೊಳ್ತು, ಸರಿಗಮ ವಿಜಯ್ ಅಂತ.
ಆ ನಾಟಕದಲ್ಲೇ ನಾನು ಉಮಾ ದೇವಿ ಇದ್ದವಳನ್ನು ಉಮಾಶ್ರೀ ಅಂತ ಹೆಸರು ಬದಲಾವಣೆ ಮಾಡಿದ್ದು ಕೂಡ ಆ ಕಾಲದಲ್ಲೇ 82ನಲ್ಲೇ ವಿಜಿ ನನ್ನ ಹೆಸರು ಚೇಂಜ್ ಮಾಡಿದ್ದು. ಓಹೋ. ರೈಟ್ ರೈಟ್. ಧನ್ಯವಾದ ಮೇಡಮ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಸಿನಿಮಾಗಳಲ್ಲಿ ತಾವು ಕೂಡ ಸರಿಗಮ ವಿಜಯ್ ಅವ್ರ ಜೊತೆ ಪಾತ್ರವನ್ನು ನಿರ್ವಹಿಸಿದ್ರಿ. ಮತ್ತೊಂದು ಹಿರಿಯ ಜೀವ ಚಿತ್ರೋದ್ಯಮ ಕಳೆದುಕೊಂಡಿದೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಚಿತ್ರರಂಗದಲ್ಲಿ ಅವರು ನಿರ್ದೇಶಕರ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರು, ಉಪನಿರ್ದೇಶಕರಾಗಿ ಅದೆಲ್ಲ ಸರಿ. ತುಂಬಾ ಜನ ಹೀರೋಸ್ಗಳ ಜೊತೆ ಅವರ ಸಂಬಂಧಗಳು ಚೆನ್ನಾಗಿತ್ತು, ತುಂಬಾ ಒಳ್ಳೆ ವರ್ಕರು, ಆಮೇಲೆ ಕಾಮಿಡಿ ರೋಲ್ಗಳೆಲ್ಲ ಮಾಡ್ತಿದ್ರು, ಅದೆಲ್ಲ ಇದೆ. ಬಟ್ ನಾನು ಅವ್ರ ಜೊತೆಲಿ ಸಿನಿಮಾದಲ್ಲಿ ಅವ್ರ ಜೊತೆ ಪಾತ್ರಗಳನ್ನ ಬಹಳ ಏನು ಮಾಡಿಲ್ಲ. ಆದ್ರೆ ರಂಗಭೂಮಿನಲ್ಲಿ ನಾನು ಸಿನಿಮಾಗ್ ಬರೋಕ್ ಮುಂಚೆನೆ ವಿಜಿ ನಾನು ಪಾತ್ರಗಳನ್ನ ಮಾಡಿದೀವಿ ನಾಟಕಗಳಲ್ಲಿ. ಒಂದು ವಿಶೇಷ ಒಂದು ಸ್ಪೆಷಲ್ ಡ್ರಾಮಾ ಇವತ್ತಿಗೂ ಕೂಡ ರಂಗಭೂಮಿ ಇತಿಹಾಸದಲ್ಲಿ ಅದರ ಹೆಸರು ಅಂದ್ರೆ ತುಂಬಾ ಜನಕ್ಕೆ ನೆನಪಿದೆ. ಸಂಸಾರದಲ್ಲಿ ಸರಿಗಮ್ಮ ಅಂತ ಹೇಳ್ಬಿಟ್ಟು ಒಂದು ನಾಟಕ, ಆಯ್ತಾ? ಹಲೋ, ಹೇಳಿ ಹೇಳಿ ಅಮ್ಮ, ಕೇಳಿಸ್ತಾ ಇದೆ. ಸಂಸಾರದಲ್ಲಿ ಸರಿಗಮ್ಮ ಅಂತ ಒಂದು ನಾಟಕ, ಹೌದು, ಸಾವಿರಾರು ಪ್ರದರ್ಶನಗಳನ್ನ ಕಂಡಂತದ್ದು, ಆಯ್ತಾ? ಆತನೇ ಬರೆದಿದ್ದ ನಿರ್ದೇಶನವನ್ನು ಕೂಡ ಮಾಡಿದ್ರು. ಒಂದು ಮಧ್ಯಮ ವರ್ಗದ ಸಬ್ಜೆಕ್ಟ್ ಅದು, ತುಂಬಾ ಹಾಸ್ಯ ಪ್ರಧಾನವಾದಂತ ನಾಟಕ. ಬಿಗಿನಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಆ ನಾಟಕಗಳಲ್ಲಿ ನಾನು ಅವರೆಲ್ಲ ಮಾಡ್ತಿದ್ವಿ. ಅದಾದ್ಮೇಲೆ ಭವ್ಯ ಮತ್ತೆ ತಾರಾ ಇನ್ನು ಬೇರೆ ಬೇರೆಯವರು ಬಹಳಷ್ಟು ಜನ ಮಾಡಿದ್ದಾರೆ ಆ ನಾಟಕಗಳಲ್ಲಿ, ಆಯ್ತಾ? ಸಾವಿರಾರು ಪ್ರದರ್ಶನ ಮಾಡಿದ್ರು, ಪ್ರತಿ ಯುಗಾದಿ ಹಬ್ಬದಲ್ಲೂ ಮಾಡ್ತಾ ಇದ್ರು. ಸೊ ನಾಟಕಗಳ ಮೂಲಕವಾಗಿ ನನಗೆ ಪರಿಚಯ ಆಗಿದ್ದು, ನನಗೆ ಸಿನಿಮಾ ನಟಿಯಾಗಿ ಪರಿಚಯ ಆಗಿದ್ದಲ್ಲ ಅವರು. 1982 ಲೆಕ್ಕ ಹಾಕಿ ಎಷ್ಟಾಯ್ತು, ಒಂದು 38 ವರ್ಷ ಆಗಿರ್ಬೋದಾ, ಎಷ್ಟಾಯ್ತು ನೋಡಿ, ಹತ್ರ 40 ಇರ್ಬೋದು, ಒಂದು 40 ವರ್ಷ ಆಗಿರ್ಬೋದು ನಂಗೂ ವಿಜಿಗೂ ಪರಿಚಯ. ಸೊ ಅವರು ಬರೀ ರಂಗಭೂಮಿ ನಟ ಅಥವಾ ಸಿನಿಮಾದವರಲ್ಲ, ನಮ್ಮ ಕುಟುಂಬದಲ್ಲೂ ಕೂಡ ತುಂಬಾ ಸಹಜವಾಗಿ ಬಹಳ ಸಲಿಗೆಯಿಂದ ನಮ್ಮಗಳ ಜೊತೆಯಲ್ಲಿ ಇದ್ದಂಥವ್ರು. ನಮ್ಮ ಮಕ್ಕಳಾಗ್ಲಿ, ನಮ್ಮ ಸೊಸೆ ಇದೆ, ನಮ್ಮ ಸೊಸೆಗೆ ಇತ್ತೀಚೆಗೆ ಬಂದವಳು ಅಷ್ಟೇ, 15 ವರ್ಷ ಆಯ್ತು ಅವಳು ಬಂದು, ಅವಳು ಸರಿಗಮ್ಮ ವಿಜಯ್, ಅಯ್ಯೋ ಅಂಕಲ್ ಆಯ್ತು, ಅಯ್ಯೋ ಪಾಪ ಹಂಗ ಏನಾಯ್ತು ಅಂದ್ರೆ ಮನೆಗೆ ಬರ್ತಿದ್ದಂಗೆನೆ ನಾವಿರ್ಲಿ ಇಲ್ದೆ ಹೋಗ್ಲಿ ಅವ್ರಗಳ ಜೊತೆ ಎಲ್ಲ ಆರಾಮ್ಸೆ ಖುಷಿ ಖುಷಿಯಾಗಿದ್ದು, ನಾನು ಇರ್ಲಿ ಇಲ್ದೆ ಹೋಗ್ಲಿ ಬಂದು ಮಾತಾಡ್ಕೊಂಡು ಟೀ ಕುಡ್ದು ಹೋಗ್ತಿದ್ದ. ಹಂಗಾಗಿ ನಮ್ಗಳಿಗೆ ನಮ್ಮ ನಮ್ಮ ಫ್ಯಾಮಿಲಿ ಒಬ್ಬ ವ್ಯಕ್ತಿ, ಒಬ್ಬ ಸದಸ್ಯ ಅನ್ನೋ ತರದಲ್ಲೇ ಇದ್ವಿ ನಾವೆಲ್ಲಾನು. ಆರೋಗ್ಯದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಅಮ್ಮ? ನನ್ಗೆ ಗೊತ್ತಿಲ್ಲಪ್ಪ, ಏನೋ ಇತ್ತೀಚೆಗೆ ಕ್ರಿಯಾಟಿನ್ ಏನೋ ಸ್ವಲ್ಪ ಜಾಸ್ತಿ ಆಯ್ತು ಕಿಡ್ನಿನಲ್ಲಿ ಅಂತ ಅಷ್ಟೇ ಕೇಳ್ಪಟ್ಟಿದ್ದೆ. ಬಿಟ್ರೆ ಈ ವಾಸ್ ಗುಡ್, ಸ್ವಲ್ಪ ಹೆಲ್ತ್ ನೋಡ್ಕೊಂಡೆ ಇರ್ತಿದ್ದ, ಹಂಗೇನಿಲ್ಲ. ಶೂಟಿಂಗ್ ಅಲ್ಲಿ ಒಂದ್ಸಲ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಅವನಿಗೆ ಕಾಲಿನ ಸಮಸ್ಯೆ ಆಗ್ಬಿಟ್ಟು ಹೆಚ್ಚು ಆಕ್ಟಿವ್ ಆಗಿರಕ್ ಆಗ್ತಿರ್ಲಿಲ್ಲ ಅನ್ನೋದ್ ಬಿಟ್ರೆ, ಅದರ್ವೈಸ್ ಆಲ್ಸೋ ವಾಸ್ ಮೆಂಟಲಿ ವೆರಿ ಸ್ಟ್ರಾಂಗ್. ತುಂಬಾ ಮಾನಸಿಕವಾಗಿ ಬಹಳ ಆತ್ಮಸ್ಥೈರ್ಯ ಕಳ್ಕೊತಿರ್ಲಿಲ್ಲ. ಮಿಸಸ್ಸು ಕೂಡ ತುಂಬಾ ಒಳ್ಳೆ ಹೆಣ್ಮಗಳು, ಅವ್ರನ್ನ ಮೊದ್ಲಿಂದ ನೋಡಿದೀನಿ, ತುಂಬಾ ಚಂದ ಅವ್ರನ್ನ ಕಾಪಾಡ್ಕೊಂಡಿದ್ರು. ಇಷ್ಟು ಗೊತ್ತು ನಂಗೆ ಅಷ್ಟೇ. ಆದ್ರೆ ರಂಗಭೂಮಿನಲ್ಲಿ ಆತನ ತರ ಒಂದು ಒಳ್ಳೆ ಕಾಮಿಡಿ ಹಾಸ್ಯ ಪ್ರಧಾನವಾದಂತ ಕೌಟುಂಬಿಕ ನಾಟಕ ಅವತ್ತಿನ ಕಾಲಕ್ಕೆ ಮಾಡಿದ್ದು ಪ್ರಥಮ, ಆ ಕಾಲಕ್ಕೆ 82ದಲ್ಲಿ. ಈಚೆಗೆ ಕೆಲವು ಬ್ರಿಡ್ಜ್ ಅಂದ್ರೆ ಹವ್ಯಾಸಿ ರಂಗಭೂಮಿನೂ ಅಲ್ಲ, ಮತ್ತೆ ಈ ವೃತ್ತಿ ರಂಗಭೂಮಿನೂ ಅಲ್ಲ, ಗ್ರಾಮೀಣ ರಂಗಭೂಮಿನೂ ಅಲ್ಲದೆ ನಗರ ಭಾಗಗಳಲ್ಲಿ ಬಹಳ ಚಂದ ಮಾಡಿ ನೋಡ್ತಿದ್ದಂತ ಒಂದು ನಾಟಕ ಅವಾಗ ತಯಾರಾಗಿದ್ದು ಆತನ ಕಾಲದಲ್ಲೇ, ಆತರ 82ನಲ್ಲಿ, 82ನಲ್ಲಿ ರೈಟ್, ಆಯ್ತಾ? ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಆ ನಾಟಕಕ್ಕೆ, ಒಂದು ಒಳ್ಳೆ ತಂಡ ಕಟ್ಟಿದ್ದು. ಒಂದೊಂದು ಶೋ ಮಾಡ್ತಿದ್ದ. ಈ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಮಾಡಕ್ ಹೋಗ್ಲಿಲ್ಲ. ಮೊನ್ನೆಗೆ 6 ತಿಂಗಳ ಹಿಂದೆ ಬಂದಾಗ್ಲೂ ಅದನ್ನೇ ಮಾತಾಡ್ತಿದ್ದೆ, ಒಂದೊಂದ್ ಶೋ ಮಾಡ್ಬೇಕು ಕಣೆಮ್ಮ, ಸಾಹೇಬ್ರನ್ನ ಕರಿಬೇಕು. ಕಡೆ ಬಾರಿ ನೆನಪಿದ್ಯಾ? ಕಡೆ ಬಾರಿ ಶೋ ಆಗಿದ್ ಯಾವಾಗ? ಕಡೆ ಬಾರಿ
ಕಡೆಯ ಬಾರಿ ಶೋ ಆಗಿದ್ ಯಾವಾಗ ಅಂತ ಹೇಳಿ, ಇವರು ನಟಿಸದ್ದು ಅಥವಾ ನಿರ್ದೇಶನ ಮಾಡಿದ ಕಡೆ? ಅಲ್ಲ, ಈ ಪ್ರತಿ ಯುಗಾದಿ ಹಬ್ಬಕ್ಕೆ ಒಂದೊಂದು ಶೋ ಮಾಡ್ತಿದ್ರು. ಬಹುಶಃ ಒಂದು 3-4 ವರ್ಷದಿಂದ ಸ್ವಲ್ಪ ಮಾಡಿದನೋ ಎಲ್ಲೋ ನನ್ಗೆ ಐಡಿಯಾ ಇಲ್ಲ. ಬಟ್ ಲಾಸ್ಟ್ ಟೈಮ್ ಬಂದಾಗಲೂ ಹೇಳ್ತಿದ್ದ ಅವ್ನು ತುಂಬಾ ಪಾಲಿಟಿಷಿಯನ್ಸ್ ಪ್ರತಿ ವರ್ಷ ಎಲ್ಲ ಮುಖ್ಯಮಂತ್ರಿಗಳನ್ನ ಇವ್ರನ್ನ ಮಿನಿಸ್ಟರ್ಸ್ನ ಕರೆದು ಬಹಳ ದೊಡ್ಡ ರೀತಿನಲ್ಲೇ ಫಂಕ್ಷನ್ಗಳು ಮಾಡ್ತಿತ್ತಾತ. ರಂಗಭೂಮಿನಲ್ಲಿ ಅವತ್ತೊಂದು ಒಂದು ಸ್ಪೆಷಲ್ ಒಳ್ಳೆ ಹೆಸರು. ಅದೊಂದು ರಂಗಭೂಮಿನಲ್ಲಿ ಸರಿಗಮ ವಿಜಿ ಅಂದ್ರೆ ತಂದಾದಂತ ಒಂದು ಹೆಸರನ್ನ ಛಾಪ್ ಮೂಡಿಸಿ ಹೋದು ಅಂತಂದು. ವಿಜಯ್ ಅವರ ಹೆಸರು ವಿಜಯಕುಮಾರ್ ವಿಜಿ ಅಂತ. ಆಮೇಲೆ ನಾಟಕ ಮಾಡಿದ್ಮೇಲೆ ಆ ಸರಿಗಮ ಅವ್ರ ಹೆಸರಲ್ಲಿ ಸೇರ್ಕೊಳ್ತು, ಸರಿಗಮ ವಿಜಿ ಅಂತ. ಆ ನಾಟಕದಲ್ಲೇ ನಾನು ಉಮಾ ದೇವಿ ಇದ್ದವಳನ್ನು ಉಮಾಶ್ರೀ ಅಂತ ಹೆಸರು ಬದಲಾವಣೆ ಮಾಡಿದ್ದು ಕೂಡ ಆ ಕಾಲದಲ್ಲಿ 82 ನಲ್ಲೇ ವಿಜಿ ನನ್ನ ಹೆಸರು ಚೇಂಜ್ ಮಾಡಿದ್ದು. ರೈಟ್. ಧನ್ಯವಾದ ಮೇಡಮ್.